ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಫ್ರೋತ್ ಆ್ಯಂಡ್ ಬಬಲ್ ಅನ್ನೋ ಒಂದು ಪದ್ಯವನ್ನ ಕಲಿಯೋಕೆ ಹೋಗ್ತಾ ಇದ್ದೀವಿ. ಈ ಪದ್ಯ ನಿಮ್ಮ 7ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದಲ್ಲಿ ಇರೋ ಒಂದು ಪದ್ಯ. ಈ ಪದ್ಯವನ್ನ ನಾವು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿ ಏನಿದೆ ಬಿಫೋರ್ ವಿ ರೀಡ್. ಅದಕ್ಕಿಂತ ಮುಂಚೆ ಫ್ರಾತ್ ಅಂದ್ರೆ ಗೊತ್ತಾ ನಿಮಗೆ? ಫ್ರಾತ್ ಅಂದ್ರೆ ಬುರುಗು. ನೀವು ಬಟ್ಟೆ ಡಿಟರ್ಜೆಂಟ್ನ ನೀರಿನಲ್ಲಿ ಹಾಕಿ ಅಲ್ಲಾಡಿಸಿದಾಗ ಬರುತ್ತಲ್ಲ ಬುರುಗು, ಅದನ್ನೇ ನಾವು ಫ್ರಾತ್ ಅಂತ ಹೇಳ್ಬೋದು. FROTH ಫ್ರಾತ್ ಅಂದ್ರೆ ಬುರುಗು, ನೊರೆ ಅಂತನೂ ಕರೀತಾರೆ. ಬಬಲ್ ಬಬಲ್ ಅಂದ್ರೆ ಏನು? ಬಬಲ್ ಅಂದ್ರೆ ಅದರಲ್ಲಿ ಗುಳ್ಳೆಗಳಿರ್ತಾವಲ್ಲ, ಅದನ್ನ ಬಬಲ್ ಅಂತ ಹೇಳ್ತೀವಿ. ಬಬಲ್ ಅಂದ್ರೆ ನೀರು ಬುಗ್ಗೆ, ನೀರಿನ ಬುಗ್ಗೆ, ಭ್ರಾಂತಿ ಅಂತನೂ ಹೇಳ್ಬೋದು. ಬಬಲ್ ಅಂದ್ರೆ ಬುಗ್ಗೆ. ಉತ್ತರ ಕರ್ನಾಟಕದಲ್ಲಿ ಗುಳ್ಳಿ ಅಂತನೂ ಹೇಳ್ತಾರೆ. ಸರಿನಾ? ಈಗ ಬಿಫೋರ್ ವಿ ರೀಡ್, ವಿ ಫೇಸ್ ಮೆನಿ ಥಿಂಗ್ಸ್ ದಟ್ ಸ್ಕೇರ್ ಅಸ್. ಸ್ಕೇರ್ ಅಂದ್ರೆ ಭಯಪಡಿಸು. ನಾವು ದಿನಾಲು ಭಯಪಡಿಸುವಂತ ಕೆಲವೊಂದು ಸಂಗತಿಗಳನ್ನ ನೋಡ್ತಾ ಇರ್ತೀವಿ. ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ವೆನ್ ವಿ ಟ್ರೈ ಟು ಓವರ್ಕಮ್ ದಿ ಫಿಯರ್. ನಾವು ಭಯನ ಮೀರಿ ಮೇಲೆ ಹೋಗುವಾಗ ಪ್ರಯತ್ನ ಮಾಡಿದಾಗ ಡೆವಲಪ್ಮೆಂಟ್, ಪ್ರೋಗ್ರೆಸ್, ಉನ್ನತಿ ಸಿಗುತ್ತೆ. ಓವರ್ಕಮ್ ಅಂದ್ರೆ ಮೀರಿ ಹೋಗು. ಈಚ್ ಟೈಮ್ ವಿ ಫೇಸ್ ದೋಸ್ ಫಿಯರ್ಸ್, ಪ್ರತಿ ಸಾರ್ತಿ ನಾವು ಆ ಹೆದರಿಕೆಗಳನ್ನು ಮುಖಾಮುಖಿಯಾಗಿ ನೋಡಿದಾಗ ವಿ ಬಿಕಮ್ ಮೋರ್ ಕರೇಜಿಯಸ್, ಧೈರ್ಯ ಜಾಸ್ತಿ ಆಗುತ್ತೆ. ನಾವು ಆ ಭಯವನ್ನು ಎಷ್ಟು ನಾವು ಎದುರಿಸ್ತೇವೋ ಅಷ್ಟು ನಮಗೆ ಧೈರ್ಯ ಜಾಸ್ತಿ ಆಗುತ್ತೆ. ಕರೇಜಿಯಸ್ ಅಂದರೆ ಧೈರ್ಯಶಾಲಿ ಆಗ್ತೀವಿ ಅಂತ ಅರ್ಥ. ಕರೇಜ್ ಈಸ್ ಡೂಯಿಂಗ್ ರೈಟ್ ಥಿಂಗ್ ವಿತ್ ಕಾನ್ಫಿಡೆನ್ಸ್. ಧೈರ್ಯ ಅಂದರೆ ಏನು? ಧೈರ್ಯ ಅಂದರೆ ಡೂಯಿಂಗ್ ಅ ರೈಟ್ ಥಿಂಗ್ ವಿತ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಅಂದರೆ ವಿಶ್ವಾಸದಿಂದ. ವಿಶ್ವಾಸದಿಂದ ಮಾಡುವ ಸರಿಯಾದ ಕೆಲಸವೇ ಧೈರ್ಯ. ಕಾನ್ಫಿಡೆನ್ಸ್ ಅಂದರೆ ವಿಶ್ವಾಸ, ಆತ್ಮವಿಶ್ವಾಸ ಅಂತ ಹೇಳ್ಬೋದು. ವಿಶ್ವಾಸದಿಂದ ಮಾಡೋ ಎಲ್ಲ ಕೆಲಸನೂ ಕರೇಜಿಯಸ್, ಧೈರ್ಯ ಆಗಿರುವುದಿಲ್ಲ, ಧೈರ್ಯದ ಕೆಲಸಗಳಾಗಿರುವುದಿಲ್ಲ. ಸರಿನಾ? ಕರೇಜ್ ಈಸ್ ಡೂಯಿಂಗ್ ದಿ ರೈಟ್ ಥಿಂಗ್ ವಿತ್ ಕಾನ್ಫಿಡೆನ್ಸ್. ಮುಂದೆ ಹೂ ಕಮ್ಸ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದಿ ವರ್ಡ್ ಕರೇಜ್? ನಿಮಗೆ ಧೈರ್ಯ ಅನ್ನೋ ಒಂದು ಶಬ್ದನ ಕೇಳಿದಾಗ ನಿಮ್ಮ ಮನಸ್ಸಿಗೆ ಯಾರ ಹೆಸರು ಬರುತ್ತೆ? ಅದನ್ನ ಇಲ್ಲಿ ಬರೀರಿ. ಉದಾಹರಣೆ, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು. ಹೀಗೆ ನಿಮ್ಮ ಮನಸ್ಸಿಗೆ ಬರುವವರು ಯಾರು? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಕುಟುಂಬದವರು ಆಗಿರ್ಬೋದು, ಧೈರ್ಯದ ಕೆಲಸ ಮಾಡೋರು. ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅಕ್ಕ ಅಣ್ಣ ತಮ್ಮ ಆಗಿರ್ಬೋದು. ಧೈರ್ಯ ಅನ್ನೋ ಒಂದು ಶಬ್ದನ ಕೇಳಿದಾಗ ನಿಮ್ಮ ಮನಸ್ಸಿಗೆ ಯಾರ ಹೆಸರು ಬರುತ್ತೋ ಅದನ್ನ ಇಲ್ಲಿ ಬರೆಯಿರಿ. ನೇಮ್ ಅ ಫ್ಯೂ ಪೀಪಲ್ ಫ್ರಮ್ ಹಿಸ್ಟರಿ ಹೂ ಹ್ಯಾವ್ ಶೋನ್ ಕರೇಜ್ ಆ್ಯಂಡ್ ಕೈಂಡ್ನೆಸ್. ಇತಿಹಾಸದ ಪುಟಗಳಲ್ಲಿ ಹೆಸರಾಂತರಾಗಿರುವ, ಪ್ರಸಿದ್ಧರಾಗಿರುವ ಒಂದಿಷ್ಟು ಜನರು ಯಾರು? ಕರೇಜ್ ಆ್ಯಂಡ್ ಕೈಂಡ್ನೆಸ್ ಅಂದರೆ ಧೈರ್ಯ ಮತ್ತು ಒಳ್ಳೆತನವನ್ನು ತೋರಿಸಿದಂಥ ಒಂದಿಷ್ಟು ಜನರ ಹೆಸರುಗಳನ್ನು ಪಟ್ಟಿ ಮಾಡಿರಿ. ಉದಾಹರಣೆ ಕೊಟ್ಟಿದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಇವರೆಲ್ಲ ತುಂಬಾ ದೊಡ್ಡ ಧೈರ್ಯಶಾಲಿಗಳು. ಕೈಂಡ್ನೆಸ್
ಅಂದರೆ ಒಳ್ಳೆತನಕ್ಕೆ ಮದರ್ ತೆರೆಸಾ, ಫ್ಲೋರೆನ್ಸ್ ನೈಂಟಿಂಗೇಲ್ ಅಂತ ಇದ್ದಾರೆ. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಗ್ಬೋದು. ಹೀಗೆ ನಿಮಗೆ ಗೊತ್ತಿರುವ ಇತಿಹಾಸದಲ್ಲಿರುವ ಜನರ ಹೆಸರುಗಳನ್ನು ಬರೀರಿ. ಈಗ ಪದ್ಯ ಸ್ಟಾರ್ಟ್ ಮಾಡೋಣ. ಪದ್ಯ ಬರೆದವರು ಆಡಮ್ ಲಿಂಡ್ಸೆ ಗಾರ್ಡನ್ ಅನ್ನೋ ಒಬ್ಬ ಕವಿ. ಈ ಪದ್ಯ ಒಂದು ದೊಡ್ಡ ಪದ್ಯ, ಒಂದು ಕವಿತೆಯ ಭಾಗ ಅಷ್ಟೇ. ಏನಿದೆ ಪದ್ಯ? ಕ್ವಶನ್ ನಾಟ್, ಪ್ರಶ್ನೆ ಕೇಳಬೇಡಿ, ಬಟ್ ಲಿವ್ ಆ್ಯಂಡ್ ಲೇಬರ್. ನೀವು ಶ್ರಮ ಪಡಿ ಮತ್ತು ನಿಮ್ಮ ಜೀವನವನ್ನು ಸಾಗಿಸಿ. ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗುರಿ ಎಲ್ಲಿದೆಯೋ ಆ ಗುರಿ ತಲುಪೋದಕ್ಕೆ ಶ್ರಮ ಪಡೋ ಕೆಲಸ ಅಷ್ಟೇ ಮಾಡಿ. ಟಿಲ್ ಯುವರ್ ಗೋಲ್ ಬಿ ಒನ್. ನೀವು ಗುರಿ ಮುಟ್ಟೋವರೆಗೂ ಯಾವುದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ. ಶ್ರಮ ಪಟ್ಟು ಕೆಲಸ ಮಾಡಿ. ನಿಮ್ಮ ಜೀವನವನ್ನು ನೀವು ಆರಾಮಾಗಿ ಜೀವಿಸಿ. ಹೆಲ್ಪಿಂಗ್ ಎವ್ರಿ ಫೀಬಲ್ ನೇಬರ್. ನೇಬರ್ ಅಂದರೆ ಅಕ್ಕಪಕ್ಕದ ಮನೆಯವರು. ಫೀಬಲ್ ಅಂದರೆ FEEBLE. ಫೀಬಲ್ ಅಂದರೆ ದುರ್ಬಲ ಅಂತ ಅರ್ಥ. ನಿಮ್ಮ ಸುತ್ತಮುತ್ತಲಿರುವ ದುರ್ಬಲ ಜನರಿಗೆ ಸಹಾಯ ಮಾಡಿ. ಸೀಕಿಂಗ್ ಹೆಲ್ಪ್ ಫ್ರಮ್ ನನ್. ಯಾರ ಹತ್ರನೂ ಸಹಾಯ ಪಡೆಯೋಕೆ ಅಥವಾ ಕೇಳೋಕೆ ಹೋಗ್ಬೇಡಿ ನಿಮ್ಮ ಗುರಿ ತಲುಪುವವರೆಗೂ. ಇಲ್ಲಿ ಒಂಚೂರು ನೀವು ಬುದ್ಧಿವಂತಿಕೆ ವಹಿಸಬೇಕಾಗತ್ತೆ. ಯಾಕಂದರೆ ಕೆಲವೊಂದಿಷ್ಟು ಗುರಿಗಳು ಬೇರೆಯವರ ಸಹಾಯವಿಲ್ಲದೆ ನೀವು ಸಾಧಿಸೋಕೆ ಸಾಧ್ಯ ಆಗಲ್ಲ. ಸಣ್ಣ ಗುರಿಗಳನ್ನು ನೀವು ಸಾಧಿಸಬಹುದು. ದೊಡ್ಡ ಗುರಿಗಳನ್ನು ಸಾಧನೆ ಮಾಡೋದಕ್ಕೆ ಸುತ್ತಮುತ್ತಲಿರೋ ಜನರ ಸಹಾಯ ಬೇಕಾಗುತ್ತೆ. ಅದನ್ನು ನೀವು ಎರಡು ವಿಭಜನೆ ನೀವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು? ಸಹಾಯ ಇಲ್ಲದೆ ಮಾಡೋ ಕೆಲಸ, ಸಹಾಯ ಮಾಡೋ ಸಹಾಯದ ಸಹಾಯದಿಂದ ಮಾಡೋ ಕೆಲಸ. ಈ ಎರಡು ಕೆಲಸಗಳನ್ನು ನೀವು ಗುರುತಿಸಿ ಬೇರೆ ಬೇರೆಯಾಗಿರಿಸಿ. ಸಹಾಯ ಬೇಕಾಗದೇ ಇರೋ ಸಮಯದಲ್ಲಿ ಸುಮ್ಮನೆ ಸಹಾಯ ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಲೈಫ್ ಈಸ್ ಮೋಸ್ಟ್ಲಿ ಫ್ರಾತ್ ಆ್ಯಂಡ್ ಬಬಲ್. ಜೀವನ ಅಂದರೆ ನೊರೆ ಮತ್ತು ನೊರೆಯಲ್ಲಿರುವ ಗುಳ್ಳೆಗಳ ಥರ. ಟೂ ಥಿಂಗ್ಸ್ ಸ್ಟ್ಯಾಂಡ್ ಲೈಕ್ ಸ್ಟೋನ್. ಈ ಎರಡರಲ್ಲೂ ಕಲ್ಲು ಬಂಡೆ ನಿಂತಂಗೆ ನಿಂತ್ಕೊಳ್ಳೋ ಎರಡು ಸಂಗತಿಗಳೇನೇನೆಂದರೆ ಕೈಂಡ್ನೆಸ್ ಇನ್ ಅನದರ್ಸ್ ಟ್ರಬಲ್. ಟ್ರಬಲ್ ಅಂದರೆ ತೊಂದರೆ. ಬೇರೆಯವರು ತೊಂದರೆಯಲ್ಲಿ ಇದ್ದಾಗ ನಾವು ಅವರಿಗೆ ಒಳ್ಳೆಯತನ ತೋರಿಸಿ ಸಹಾಯ ಮಾಡುವುದು. ಆ್ಯಂಡ್ ಕರೇಜ್ ಇನ್ ಯುವರ್ ಓನ್. ನಿಮಗೆ ತೊಂದರೆಗಳು ಬಂದಾಗ ಧೈರ್ಯವಾಗಿ ಆ ತೊಂದರೆಗಳನ್ನು ಎದುರಿಸುವುದು. ಈ ಎರಡು ಸಂಗತಿಗಳು ಜೀವನದಲ್ಲಿ ಕಲ್ಲು ನಿಂತಂಗೆ ನಿಂತಿರ್ತವೆ. ಸರಿನಾ? ಈಗ ಪದ್ಯನ ಇನ್ನೊಂದು ಸರ್ತಿ ಸ್ಟಾರ್ಟಿಂಗಿಂದ ಓದಿ, ಆಮೇಲೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಸ್ಟಾರ್ಟಿಂಗಿಂದ ಓದ್ತಾ ಇದ್ದೇನೆ. ಕ್ವಶನ್ ನಾಟ್, ಬಟ್ ಲಿವ್ ಆ್ಯಂಡ್ ಲೇಬರ್. ಲೇಬರ್ ಅಂದರೆ ಶ್ರಮ. ಟಿಲ್ ಯುವರ್ ಗೋಲ್ ಬಿ ಒನ್. ಹೆಲ್ಪಿಂಗ್ ಎವ್ರಿ ಫೀಬಲ್ ನೇಬರ್. ಸೀಕಿಂಗ್ ಹೆಲ್ಪ್ ಫ್ರಮ್ ನನ್. Life is mostly froth and bubble. Two things stand like stone. Kindness in another's trouble. Courage in your own. ಅಂತ ಹೇಳ್ತಾ ಇದ್ದಾರೆ. This stanza is a part of the long poem Froth and Bubble by Adam Lindsay Gordon ಅಂತ ಇದೆ. ಗ್ಲೋಸರಿನಲ್ಲಿ ಗೋಲ್ ಅಂದರೆ ಗುರಿ. ಲೇಬರ್ ಅಂದರೆ ಶ್ರಮ. ಫೀಬಲ್ ಅಂದರೆ ದುರ್ಬಲ. ಫ್ರಾತ್ ಅಂದರೆ ನೊರೆ, ಬುರುಕು. ಬಬಲ್ ಅಂದರೆ ಗುಳ್ಳಿ, ಬುಗ್ಗೆ. ಕರೇಜ್ ಅಂದರೆ ಧೈರ್ಯ. ಸೀಕ್ ಅಂದರೆ ಹುಡುಕು. ಸರಿನಾ?
ಮುಂದೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಪ್ರಶ್ನೆಗಳಿದ್ದಾವೆ. ವಾಟ್ ಶುಡ್ ನಾಟ್ ಬಿ ಡನ್ ಅಕಾರ್ಡಿಂಗ್ ಟು ಪೋಯೆಟ್? ಕವಿಯ ಪ್ರಕಾರ ಏನನ್ನ ಮಾಡಬಾರದು? ಅಕಾರ್ಡಿಂಗ್ ಟು ದಿ ಪೋಯೆಟ್, ವಿ ಶುಡ್ ನಾಟ್ ಕ್ವಶನ್ ಆ್ಯಂಡ್ ಸೀಕ್ ಹೆಲ್ಪ್ ಅನ್ನೋ ಉತ್ತರ. ಎರಡನೇ ಪ್ರಶ್ನೆ, ಹೂ ಶುಡ್ ಬಿ ಹೆಲ್ಪ್ಡ್? ಫೀಬಲ್ ನೇಬರ್ಸ್ ಶುಡ್ ಬಿ ಹೆಲ್ಪ್ಡ್. ಮೂರನೇ ಪ್ರಶ್ನೆ, ವಾಟ್ ಶುಡ್ ನಾಟ್ ಬಿ ಆಸ್ಕ್ಡ್ ಫಾರ್? ವಾಟ್ ಶುಡ್ ನಾಟ್ ಬಿ ಆಸ್ಕ್ಡ್ ಫಾರ್? ವಿ ಶುಡ್ ನಾಟ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಎನಿಬಡಿ. ಇಲ್ಲಿ ಜಾಣತನ ವಹಿಸಬೇಕು. ಯಾವಾಗ ಸಹಾಯ ಪಡ್ಕೋಬೇಕು, ಯಾವಾಗ ಸಹಾಯ ಪಡ್ಕೋಬಾರದು ಅನ್ನೋದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಹಾಯ ಇಲ್ಲದೆ ಮಾಡೋ ಕೆಲಸಕ್ಕೆ ಸಹಾಯ ಕೇಳೋಕೆ ಹೋಗ್ಬಿಡಿ ಅನ್ನೋ ಅರ್ಥ ಬರುತ್ತೆ. ಲೈಫ್, ಸೇಸ್ ದಿ ಪೋಯೆಟ್, ಈಸ್ ಫ್ರಾತ್ ಆ್ಯಂಡ್ ಬಬಲ್, FROTH, ಆ್ಯಂಡ್ ಬಬಲ್, BUBBLE. ಐದನೇ ಪ್ರಶ್ನೆ, ಇನ್ ದಿ ಪೋಯಮ್ ಸ್ಟೋನ್ ಮೀನ್ಸ್? ಇಲ್ಲಿ ಪದ್ಯದಲ್ಲಿ ಸ್ಟೋನ್, ಕಲ್ಲು, ಇದರ ಅರ್ಥ ಏನು? ಇದರ ಅರ್ಥ ಸ್ಟ್ರಾಂಗ್ ಫೀಲಿಂಗ್ಸ್, ಅಂದರೆ ಶಕ್ತಿಶಾಲಿಯಾದ ಭಾವನೆಗಳು ಅಂತ ಅರ್ಥ. ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಆನ್ಸರ್. ಮೊದಲನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದಿ ಪೋಯೆಟ್ ವಾಟ್ ಈಸ್ ಲೈಫ್? ಅಕಾರ್ಡಿಂಗ್ ಟು ದಿ ಪೋಯೆಟ್ ಉತ್ತರ ಹೇಳ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳಿ. ಅಕಾರ್ಡಿಂಗ್ ಟು ದಿ ಪೋಯೆಟ್, ದಿ ಲೈಫ್ ಈಸ್ ಅನ್ಸರ್ಟನ್ ಲೈಕ್ froth and bubble. The life is compared to froth and bubble because both froth and bubble are temporary and momentary. ನೊರೆ ಯಾವಾಗ ಹಾರಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನೊರೆಯಲ್ಲಿರುವ ಗುಳ್ಳಿಗಳು, ಬುಗ್ಗೆಗಳು ಯಾವಾಗ ಒಡೆದೋಗುತ್ತೆ ಅಂತನೂ ಹೇಳಕ್ಕಾಗಲ್ಲ. ಎರಡನೇ ಪ್ರಶ್ನೆ, when do the two things stand like stone? When do the two things stand like stone? If we show kindness in another's trouble and courage in our own, these are the two things that stand like a stone. Kindness and courage. Kindness and courage are the two things that stand like a stone when kindness in others' trouble, courage in our own trouble. ಮೂರನೇ ಪ್ರಶ್ನೆ, ವಾಟ್ ಶುಡ್ ವಿ ಡೂ ಟಿಲ್ ಅವರ್ ಗೋಲ್ ಈಸ್ ಒನ್? ವಾಟ್ ಶುಡ್ ವಿ ಡೂ ಟಿಲ್ ಅವರ್ ಗೋಲ್ ಈಸ್ ಒನ್? ವಿ ಶುಡ್ ಲಿವ್ ಪೇಷಂಟ್ಲಿ ಆ್ಯಂಡ್ put our best work promptly and should not question the surroundings until our goal is won. ಮುಂದಿನ ಪ್ರಶ್ನೆ, ಡಿಸ್ಕಸ್ ವಿತ್ ದಿ ಟೀಚರ್ ಆ್ಯಂಡ್ ಆನ್ಸರ್. ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಉತ್ತರಗಳನ್ನು ಬರೆಯಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೋಯಮ್? The message of the poem is, no matter what happens in our life, we should not forget kindness and courage in any situation. We should always put our best work in achieving our goals ಅಂತ ನನ್ನ ಅನಿಸಿಕೆ. ನಿಮಗೇನನ್ಸುತ್ತೆ ಅಂತ ನೀವು ಉತ್ತರದಲ್ಲಿ ಬರೆಯಿರಿ. ಎರಡನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದಿಸ್ ಪೋಯಮ್ ವಾಟ್ ಈಸ್ ಅವರ್ ಡ್ಯೂಟಿ ಇನ್ ದಿಸ್ ಲೈಫ್? According to this poem, our duty is to help the feeble neighbors, work for the betterment of the surroundings, be kind to others, and
Be courageous in our own troubles, and also do not give up your hard work until we reach our goal ಅನ್ನೋ ಒಂದು ಡ್ಯೂಟೀಸ್ ಅನ್ನ ಇಲ್ಲಿ ಹೇಳ್ತಾರೆ, ಕರ್ತವ್ಯಗಳು. ವೈ ಡು ಯು ಥಿಂಕ್ ದ ಪೋಯೆಟ್ ಹ್ಯಾಸ್ ಕಂಪೇರ್ಡ್ ಲೈಫ್ ಟು froth and bubble? The poet has compared the life to froth and bubble because it is temporary and momentary and very uncertain. Both froth and bubble do not stay forever, but they stay together in any kind of situations. And the bubbles sticking together makes the froth stay strong ಅಂತ ಉತ್ತರ ಬರಿಬಹುದು. ನಾಲ್ಕನೇ ಪ್ರಶ್ನೆ, ವೈ ಡಸ್ ದಿ ಪೋಯಟ್ ಕಂಪೇರ್ ಜೆಂಟಲ್ ಎಮೋಷನ್ಸ್ ಟು ಸ್ಟೋನ್? ಇಲ್ಲಿ ಕವಿ ಭಾವನೆಗಳನ್ನ ಕಲ್ಲಿಗೆ ಯಾಕೆ ಹೋಲಿಸ್ತಾ ಇದ್ದಾರೆ? ದಿ ಎಮೋಷನ್ಸ್ that the poet compared to the stone are kindness and courage. Kindness is kindness is doing good, being good to the weak people around us, and courageous means staying strong in our troubled situations so that we can overcome the fear and reach our goal. For this reason, the poet compares gentle emotions like kindness and courage to stone. Learn more rhyming words ಅಂತ ಇದೆ. Fill in the blanks by picking the rhyming words from the poem. ಇಲ್ಲಿ ಪದ್ಯದಲ್ಲಿ ಕೊಟ್ಟಿರುವ ರೈಮಿಂಗ್ ವರ್ಡ್ಸ್ಗಳನ್ನು ನೀವು ಉಪಯೋಗಿಸಿ ಇಲ್ಲಿ ಉತ್ತರಗಳನ್ನು ಬರೀಬೇಕು. ಲೇಬರ್ಗೆ ನೇಬರ್ ಅನ್ನೋ ಒಂದು ಶಬ್ದ ಇದೆ. ಲೇಬರ್ ಅನ್ನೋ ಶಬ್ದಕ್ಕೆ ನೇಬರ್, NEIGHBOUR, ನೇಬರ್ ಅನ್ನೋ ಒಂದು ರೈಮಿಂಗ್ ವರ್ಡ್ ಪದ್ಯದಲ್ಲಿ ಸಿಗುತ್ತೆ. ಒನ್ಗೆ ನನ್ ಅಂತ ಇದೆ. ಉದಾಹರಣೆಗೆ ಡನ್ ಮತ್ತು ಸನ್ ಅನ್ನೋ ಶಬ್ದಗಳು ಪದ್ಯದಲ್ಲಿ ಇಲ್ಲ. ಇವು ಪದ್ಯದಿಂದ ಹೊರಗಡೆ ಇರೋ ರೈಮಿಂಗ್ ವರ್ಡ್ಸ್ನ ಇಲ್ಲಿ ಬರಿಬೇಕು. ಪದ್ಯದಲ್ಲಿ ಇಲ್ಲದೆ ಇರೋ ರೈಮಿಂಗ್ ವರ್ಡ್ಸ್. ಬಬಲ್ಗೆ ಟ್ರಬಲ್, TROUBLE, ಟ್ರಬಲ್. ಸ್ಟೋನ್ಗೆ ಓನ್. ಸರ್ಟನ್ಗೆ ಕ್ಯಾಪ್ಟನ್ ಅಂತ ಬರಿಬೋದು. PTAIN ಅಂತ ಬರಿಬೋದು. ನೇಬರ್ಗೆ ಹಾರ್ಬರ್, HARBOUR, ಹಾರ್ಬರ್ ಅಂದರೆ ಶಿಪ್, ಹಡಗುಗಳು ಬಂದು ನಿಲ್ಲಿಸುವಂಥ ಒಂದು ಜಾಗ. ಟ್ರಬಲ್ಗೆ ಮಾರ್ಬಲ್, MARBLE, ಮಾರ್ಬಲ್. ಸ್ಟೋನ್, ಓನ್, ಕೋನ್, CONE, ಕೋನ್ ಅಂತ ಬರಿಬೋದು. ಸರ್ಟನ್, ಕ್ಯಾಪ್ಟನ್, ಮೇಂಟೈನ್, MAINTAIN, ಮೇಂಟೈನ್ ಅಂತ ರೈಮಿಂಗ್ ವರ್ಡ್ ಬರಿಬೋದು. ಥಿಂಕ್ ಅಬೌಟ್ ದಿ ಪೋಯಮ್. ವಿಚ್ ಲೈನ್ ಡು ಯು ಲೈಕ್ ಇನ್ ದಿಸ್ ಪೋಯಮ್ ಆ್ಯಂಡ್ ವೈ? ಈ ಪದ್ಯದಲ್ಲಿ ನಿಮಗೆ ಇಷ್ಟವಾದ ಲೈನ್ ಯಾವುದು ಮತ್ತು ಯಾಕೆ ಅಂತ ಉತ್ತರ ಬರೀಬೇಕು. ಡಿಸ್ಕಸ್ ಕೈಂಡ್ನೆಸ್ ಆ್ಯಂಡ್ ಕರೇಜ್ ವಿತ್ ಯುವರ್ ಫ್ರೆಂಡ್. ನಿಮ್ಮ ಗೆಳೆಯರ ಜೊತೆ ಕೈಂಡ್ನೆಸ್, ಒಳ್ಳೆಯತನ, ಮತ್ತು ಕರೇಜ್, ಧೈರ್ಯ, ಇದರ ಬಗ್ಗೆ ನೀವು ಶೌರ್ಯನು ಅಂತ ಹೇಳ್ತಾರೆ, ಧೈರ್ಯ, ಶೌರ್ಯ, ಇವೆರಡುಗಳನ್ನು ನೀವು ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ. ಮೂರನೆಯ ಪ್ರಶ್ನೆ, ಅರೈಸ್, ಅವೇಕ್,
Stop not till the goal is reached. Do you know who said this? This inspiring statement is given by the great saint of India, Swami Vivekananda. ಎದ್ದೇಳಿ, ನಿಮ್ಮ ಗುರಿ ತಲುಪುವವರೆಗೂ ನಿಲ್ಲಬೇಡಿ ಅಂತ ಸ್ವಾಮಿ ವಿವೇಕಾನಂದನವರು ಹೇಳಿದ್ರು. ಇಲ್ಲಿ ನೋ ಯುವರ್ ಪೋಯೆಟ್, ಕವಿಯ ಬಗ್ಗೆ ಒಂದಿಷ್ಟು ಅವರ ಜೀವನದ ಬಗ್ಗೆ ಸಂಗತಿಗಳನ್ನು ಕೊಟ್ಟಿದ್ದಾರೆ. ಆಡಮ್ ಲಿಂಡ್ಸಿ ಗಾರ್ಡನ್ ಅನ್ನೋರು 1833ರಲ್ಲಿ ಹುಟ್ಟಿ 1870ರಲ್ಲಿ ನಿಧನರಾದರು. ಆಡಮ್ ಲಿಂಡ್ಸಿ ಗಾರ್ಡನ್ ವಾಸ್ ಅನ್ ಆಸ್ಟ್ರೇಲಿಯನ್. ಅವರು ಆಸ್ಟ್ರೇಲಿಯಾ ದೇಶದವರು. ಹಿ ವಾಸ್ ಆನರ್ಡ್ ಆನ್ ಅ postage stamp bearing his portrait issued by ಆಸ್ಟ್ರೇಲಿಯಾ ಪೋಸ್ಟ್. ಆಸ್ಟ್ರೇಲಿಯಾ ಪೋಸ್ಟ್ನಿಂದ ಒಂದು ಸ್ಟ್ಯಾಂಪ್ ಮೇಲೆ ಅವರ ಚಿತ್ರವನ್ನು ಹಾಕುವುದರ ಮೂಲಕ ಅವರಿಗೆ ಗೌರವ ವ್ಯಕ್ತಪಡಿಸಲಾಯಿತು. His selected works are A Song of Autumn. ಆಟಮ್ ಅಂದರೆ ಅರ್ಥ ಒಂದು ಋತು, AUTUMN. ಶರತ್ಕಾಲಕ್ಕೆ ಆಟಮ್ ಅಂತ ಹೇಳ್ತಾರೆ. ಅದಾದಮೇಲೆ ದಿ ಸ್ಟಿಕ್ ಸ್ಟಾಕ್ ರೈಡರ್ ಅನ್ನೋ ಒಂದು ಪುಸ್ತಕ ಆ್ಯಂಡ್ ದಿ ಸ್ವಿಮ್ಮರ್ ಅನ್ನೋ ಒಂದು ಪುಸ್ತಕ. ಈ ಒಂದಿಷ್ಟು ಪುಸ್ತಕಗಳು ತುಂಬ ಪ್ರಸಿದ್ಧವಾಗಿದ್ದು. ರೀಡ್ ಆ್ಯಂಡ್ ಎಂಜಾಯ್ ಅ ಬ್ರೇವರಿ ಪ್ಲೆಡ್ಜ್ ಅಂತ ಇದೆ. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಇದನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಸರಿನಾ? ಇಲ್ಲಿಗೆ ನಿಮ್ಮ ಈ ಪದ್ಯ ಮುಕ್ತಾಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.